ಬಸವಣ್ಣ ವಿಚಾರ ನಂಬೋದಾದ್ರೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಬೇಕು. ನಂಬ್ಕತೀನಿ ಕರ್ಮ ಸಿದ್ಧಾಂತನೂ ನಂಬ್ಕತೀನಿ ಅಂದ್ರೆ ಹೆಂಗೆ? ಈಗ ಆಯ್ತಪ್ಪ, ಕೂತ್ಕೋ ಒಂದ್ಸರಿ. ಈಗ ನೋಡಪ್ಪ, ನಾನು ಕರ್ನಾಟಕ ಬಿಟ್ಟು ಕರ್ಮ ದಯಮಾಡಿ ಕೂತ್ಕೊಳ್ಳಿ. ನಾನು ಅಶೋಕ ಮಾತಾಡುವಾಗ ಎದ್ದಿದ್ನ ಅಲ್ಲ ಸರ್, ಫ್ರೀಯಾಗಿ ಮಾತಾಡ್ಬಿಡಿ ಸರ್, ಬಿಟ್ಬಿಟ್ಟಿದ್ದೀರಿ ನೀವು, ಸುತ್ತ ಹಾಕ್ಸ್ಬೇಡಿ. ಈ ಬಾಂಬೆ ಬಂತು, ಡೆಲ್ಲಿ ಬಂತು, ಅವಾಗಿಂದ ಆಗ್ತಾ ಇದ್ದೀರಾ ಪೂರ್ತಿ. ಅದಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಡಿ, ಲ್ಯಾಂಡಿಂಗ್ ಬಂದ್ಬಿಟ್ಟು ಹೇಳ್ತಾ ಇದ್ದೀನಪ್ಪ. ಫ್ಲೈಟ್ ಟೇಕ್ ಆಫ್ ಮಾಡಿ ಉತ್ತರ ಕರ್ನಾಟಕದಾಗ ಲ್ಯಾಂಡ್ ಮಾಡಿ. ಆಯ್ತು ಅಶೋಕ, ನಾ ಮಾತಾಡಲ್ಲ, ಸುಮ್ಮನೆ ಕೂತಿದ್ದೀನಿ ನೋಡಿ ಸರ್. ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ ಸರ್? ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ? ಹೆಂಗಾದ್ರೆ ಪಿಕ್ಚರ್ ಯಾವ ಹೆಂಗೆ ನಾವು ಮುನ್ನುಡಿ ಎಲ್ಲ ಇದು ಅನ್ನೋ. ಈಗ ನೋಡಿ, ನಿಮಗೆ ಕೇಳಕ್ಕೆ ಇಷ್ಟ ಇಲ್ಲ. ಅಲ್ಲ, ಇಷ್ಟ ಇಲ್ಲ. ನಾನು ತಿಂಡಿ ತಿಂದು ಮುನ್ನುಡಿನೇ ಇನ್ನು ಸಬ್ಜೆಕ್ಟಿಗೆ ಬರ್ದಲ್ಲ, ಮುನ್ನುಡಿನೇ 25 ಪೇಜ್ ಆಯ್ತಲ್ಲ ಈಗ. ಸರ್, ನಾವು ಅಂದ್ರೆ ಮುಗಿಸ್ಬಿಡ್ತೀನಿ. ಇಲ್ಲ, ನೀವು ಬಹಳ ಒಳ್ಳೆ ಉತ್ತರ ಕೊಡ್ತೀರಾ ಅಂತ ನಾವೆಲ್ಲ ತಯಾರು ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀರಿ. ನೀವು ಇನ್ನೂ ಸೈಡ್ ಇದ್ರಲ್ಲಿ ಬರ್ತಾ ಇತ್ತಲ್ಲ, ಅಡ್ವರ್ಟೈಸ್ಮೆಂಟ್ ಪಿಕ್ಚರ್ ಬರ್ಲಿ ಅಂತ ಕಾಯ್ತಾ ಇದ್ದೀರಿ. ಆಯ್ತು, ಪಿಕ್ಚರ್ ಬರ್ಬೇಕೀಗ. ಅಧ್ಯಕ್ಷರೇ, ಈಗ ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ. ನಿಮ್ಮ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ, ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ. ನೋಡಿದ್ರೆ ಬಹಳ ಗಟ್ಮುಟ್ಟಾಗಿದ್ದಂಗೆ ಕಾಣ್ತಾ ಇದೆ ನನಗೆ. ಅಧ್ಯಕ್ಷರೇ, ನಾನು ಐದು ಮುಖ್ಯಮಂತ್ರಿಗಳ ಭಾಷಣ ಕೇಳಿದ್ದೀನಿ. ಹೇಳಿದ್ದೆ ಹೇಳ್ತಾರೆ, ಮತ್ತೆ ಯಾವುದು ನಿಶಕ್ತಿ ಇಲ್ಲ, ಎಲ್ಲ ಕೇಳಿದ್ದೀವಿ. ಈ ಉತ್ತರ ಕರ್ನಾಟಕ ಏನು ಕೊಡ್ತೀವೋ ಅಂತ ಹೇಳಿ ಸಾಕು. ಹಾಡಿದ್ದೆ ಹಾಡು ಕಿಸ್ಬಾಯ್ದಾಸ ಬೇಡ ನಮಗೆ. ಶಾರೀರಿಕ ನಿಶಕ್ತಿ ಇದೆ. ಸೊ ಮಾನ್ಯ ಅಧ್ಯಕ್ಷರೇ, ನಾನು ಬರೀ ಮುನ್ನುಡಿನಲ್ಲೇ ಇಲ್ಲ, ಕೆಲವೆಲ್ಲ ವಿಚಾರಗಳನ್ನ ಹೇಳಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಂಡಳಿ ಹೆಂಗಾಯಿತು, 371J ಹೆಂಗಾಯಿತು, ಆಮೇಲೆ ಬಡತನ ಯಾಕೆ ಹೋಗಿಲ್ಲ, ಅಸಮಾನತೆ ಯಾಕೆ ಹೋಗಿಲ್ಲ, ಇದು ಯಾಕೆ ಹೋಗಿಲ್ಲ ಎಂಥದ್ದು, ತಲಾ ಆದಾಯ ಯಾಕೆ ಕಡಿಮೆ ಆಗಿದೆ, ಕೆಲವು ಕಡೆ ಕಡಿಮೆ ಆಗಿದೆ, ಕೆಲವು ಕಡೆ ಹೆಚ್ಚಾಗಿದೆ, ಯಾಕಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಮಾನ್ಯ ಅಧ್ಯಕ್ಷರೇ, ನಾನು ಇವ್ರಿಗೆ ಬಿಜೆಪಿಯವರು ಸರ್ಕಾರ ನೀವು 11 ವರ್ಷ ಮಾಡಿದ್ದೀರಿ, ಗೊತ್ತಾಯ್ತಾ? ಇದಕ್ಕೆ ಹೇಳಿದ್ನಲ್ಲಯ್ಯ. ನಿಮ್ಮ ಅಭಿಪ್ರಾಯ ಬರಲ್ಲ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವಿ ಅನ್ನೋಂಥದ್ದು ಹೇಳ್ಬೇಕು ಬಿಟ್ಟು ಹಳಿ ಕತ್ತಿ ಅದು ಹೇಳಿದ್ದೆ ಹೇಳ್ತಾರೆ, ಅಧ್ಯಕ್ಷರೇ ಹಾಡಿದ್ದೆ ಹಾಡ್ತಾರ, ಹಾಡಿದ್ದೆ ಯೋಜನೆಗಳು ಡ್ಯಾಶ್ ಅಂತೇಳಿ ಸುಮ್ಮ ಉತ್ತರ ಕರ್ನಾಟಕ ಹೇಳ್ರಿ. ಬರೇ ಗೋವಿಂದರಾವ್ ವರದಿ ಅದಕ್ಕಿಂತ ಮುಂಚೆ ಯತ್ನಾಳ್ ಅವರಲ್ಲಿ ಕೇಳಿ ನೋಡ್ರಿ ಅಧ್ಯಕ್ಷರೇ, ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ನೋಡಿ, ಯತ್ನಾಳ್ ಅವ್ರು ಕೇಳಿ. ಇವತ್ತಿನೆಲ್ಲ ಉತ್ತರ ಬರೆದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ, ಇತಿಹಾಸ ಜೀವನ ಎಲ್ಲ ವಿಚಾರಗಳ ಯುವ ಶಾಸಕರಿದೆ. ನಾನು ಅಧ್ಯಕ್ಷರೇ ಉತ್ತರ ಆಗ್ತದೆ, ಕೇಳಿ ಸ್ವಲ್ಪ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಲ್ಲ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ 5 ಸಲ ಮಾಹಿತಿ ಬಂತು, ಏನೆಲ್ಲ ಮಾಹಿತಿ ಬಂತು, 5 ಸಲ ತಗೊಳ್ಳಿ. ಬೇರೆ ಉತ್ತರ ಕರ್ನಾಟಕದ ಇವಾಗ ಭಾಷಣ ಕೇಳಿದ್ವಿ. ಅದೇ ನಂಜುಂಡಪ್ಪನ ಹೇಳ್ಯಾರ, ಅದೇ ಗೋವಿಂದರಾವ್ ಹೇಳ್ಯಾರ, ಅದೇ ಹೈದರಾಬಾದ್ ಕರ್ನಾಟಕ ಬಿಟ್ಟು